ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 6ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಒಂದು ಪರಿಣಾಮವು ವಸ್ತುವೊಂದರ ಮೇಲೆ ಬಲದಿಂದಾಗುವ ಪರಿಣಾಮವಲ್ಲ. ಬಲವು ಆ ವಸ್ತುವಿನ ಅಂತ ಕೇಳ್ತಿದ್ದಾರೆ. ನಾವು ಈ ಆಪ್ಷನ್ ಅನ್ನ ನೋಡ್ತಾ ಹೋಗೋಣ. ಆಪ್ಷನ್ ಎ ಇದೆ, ಆಕಾರವನ್ನ ಬದಲಾಯಿಸುವುದು. ಕ್ವಶನ್ ಏನಿದೆ, ಈಗ ವಸ್ತುವಿನ ಮೇಲೆ ಬಲ ಪ್ರಯೋಗ ಆದಾಗ ಆ ಬಲ ಏನಿದೆ ಅದು ವಸ್ತುವಿನ ಆಕಾರವನ್ನು ಬದಲಾಯಿಸುವುದು. ಹೌದಾ? ಹೌದು, ಸರಿ. ಆಕಾರವನ್ನು ಬದಲಾಯಿಸುವುದು ಇದು ಸರಿಯಾದ ಉತ್ತರ ಅಲ್ವಾ? ಈಗ ಉದಾಹರಣೆಯನ್ನ ತಗೊಂಡ್ರೆ, ಸಿಟ್ಟು ಬಂದಿದೆ. ಸಿಟ್ಟು ಬಂದು ಏನ್ ಮಾಡ್ತೀರಿ? ನಿಮ್ ಮೊಬೈಲ್ ಅನ್ನ ತಗೊಂಡು ನೆಲಕ್ಕೆ ಎಸಿತೀರಿ. ಮೊಬೈಲ್ ನ ಆಕಾರ ಬದಲಾಯ್ತಾ? ಒಡೆದು ಪುಡಿ ಪುಡಿ ಆಯ್ತಾ? ಹೌದು, ಆಕಾರ ಬದಲಾಗಿ ಹೋಯ್ತು. ಇದಕ್ಕೆ ಒಳ್ಳೆ ಎಕ್ಸಾಂಪಲ್ ಅಂದ್ರೆ, ನಾವು ಸ್ಪಂಜ್ ಬಾಲ್ ಅನ್ನ ತಗೊಂಡು ಆ ಸ್ಪಂಜ್ ಬಾಲ್ ಅನ್ನ ಆ ಈ ತರ ಆ ಆ ಸ್ಪಂಜ್ ಬಾಲ್ ಅನ್ನ ಕಾಂಪ್ರೆಸ್ ಮಾಡಿದ್ರೆ ಅದರ ಆಕಾರ ಬದಲಾಗೋದು ನಮಗೆ ಸರಿಯಾಗಿ ಕಾಣ್ತದೆ. ನಾವು ಅದ್ರ ಮೇಲೆ ಬಲವನ್ನ ಹಾಕ್ತಾ ಇರ್ತೀವಿ. ಹಾಗಾಗಿ ಆಕಾರವನ್ನ ಬದಲಾಯಿಸುವುದು ಸರಿಯಾದ ಉತ್ತರ. ದ್ರವ್ಯರಾಶಿಯನ್ನು ಬದಲಾಯಿಸುವುದು ಇದು ಸಾಧ್ಯ ಇಲ್ಲ. ಈಗ ನನ್ನ ಹತ್ರ ಒಂದು ಪೆನ್ ಇದೆ ಅಥವಾ ಒಂದು ಬಾಲ್ ಇದೆ ಅಂತ ಇಟ್ಕೊಳ್ಳಿ. ನಾನು ಸಿಟ್ಟಲ್ಲಿ ಆ ಬಾಲ್ ಅನ್ನ ಈ ತರ ಮುಷ್ಟಿ ಕಟ್ತೀನಿ, ಕಾಂಪ್ರೆಸ್ ಮಾಡ್ತೀನಿ. ಅವಾಗ ಅದು ಸ್ಪಾಂಜ್ ಬಾಲ್ ಕಾಂಪ್ರೆಸ್ ಆಗುತ್ತೆ. ಆದ್ರೆ ಅದು ಕಾಂಪ್ರೆಸ್ ಆಗ್ಲಿ ಅಥವಾ ಮೊದ್ಲಿದ್ದಂಗೆ ಇರ್ಲಿ, ಅದು ಅದರ ದ್ರವ್ಯರಾಶಿ ಏನಿತ್ತು ಅದು ಬದಲಾಗುವುದಿಲ್ಲ. ಹಾಗಾದ್ರೆ ದ್ರವ್ಯರಾಶಿಯನ್ನ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಚಲನೆಯ ದಿಕ್ಕು ಬದಲಾಯಿಸುವುದು. ಹೌದು, ಬಲ ಚಲನೆಯ ದಿಕ್ಕನ್ನ ಬದಲಾಯಿಸ್ತದೆ. ಕ್ರಿಕೆಟ್ ನೋಡ್ತಿದ್ದೀರಿ ನೀವು, ಬೌಲರ್ ಬಂದು ಬಾಲ್ ಹಾಕ್ತಿದ್ದಾನೆ, ಬ್ಯಾಟ್ಸ್ಮನ್ ಫೇವರೇಟ್ ಕ್ರಿಕೆಟ್ ಪ್ಲೇಯರ್ ಇಟ್ಕೊಳ್ಳಿ, ಇಮ್ಯಾಜಿನ್ ಮಾಡ್ತಾ ಇರಿ, ಹೊಡಿತಿದ್ದಾರೆ, ಸಿಕ್ಸರ್ ಹೊಡಿತಿದ್ದಾರೆ. ಬಾಲ್ ಯಾವ ಕಡೆ ಬಂತು? ಬ್ಯಾಟ್ಸ್ಮನ್ ಕಡೆ ಬಂತು. ಬಾಲ್ ಈಗ ಬ್ಯಾಟ್ಸ್ಮನ್ ಹೊಡೆದಿರೋ ಬಾಲ್ ಯಾವ ಕಡೆ ಹೋಗ್ತಾ ಇದೆ? ಅಪೋಸಿಟ್ ಸೈಡ್ ಅಲ್ಲಿ ಹೋಗ್ತಾ ಇದೆ. ಹಾಗಾಗಿ ಚಲನೆಯ ದಿಕ್ಕು ಬದಲಾಯ್ತಲ್ವಾ? ಯಾವಾಗ ಬ್ಯಾಟ್ ಇಂದ ಬಲ ಪ್ರಯೋಗ ಆಯ್ತಲ್ಲ, ಅವಾಗ ಚಲನೆಯ ದಿಕ್ಕೇ ಬದಲಾಗೋಯ್ತು. ಸ್ಥಾನವನ್ನು ಬದಲಾಯಿಸುವುದು. ಹೌದು, ನಾವು ಒಂದ್ ಕಡೆ ಇರುವಂತಹ ವಸ್ತುವನ್ನ ಇನ್ನೊಂದು ಕಡೆ ಇಡ್ತೀವಿ, ಸ್ಥಾನವನ್ನ ಬದಲಾಯಿಸುವುದು. ಹಾಗಿದ್ರೆ ಬಲವು ದ್ರವ್ಯರಾಶಿಯನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸರಿಯಾದ ಉತ್ತರ ಬಿ, ದ್ರವ್ಯರಾಶಿಯನ್ನು ಬದಲಾಯಿಸುವುದು. ಥ್ಯಾಂಕ್ ಯು.